ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ವೀಣಾ ಹೇಮತ್ಕರ್. ಇವತ್ತಿನ ವಿಡಿಯೋದಲ್ಲಿ ಚಟ್ನಿ ಪುಡಿ ರುಚಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಅಂತ ನೋಡೋಣ. ಕೊಬ್ಬರಿ ಹೋಳು ಇರುತ್ತಲ್ವ, ಅದನ್ನು 3 ಹೋಳಷ್ಟು ನಾನು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ ಬೆಲ್ಲವನ್ನು ಒಂದು 2 ಸ್ಪೂನು, ಹಾಗೆ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 15, ಮಾಮೂಲಿ ಖಾರ ಮೆಣಸಿನ್ಕಾಯಿ ಒಂದು 15 ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಸ್ವಲ್ಪ, 1 ಬಟ್ಲಾಗುವಷ್ಟು ನಾನು ಕಡಲೆಬೀಜ ತೊಗೊಂಡಿದ್ದೀನಿ, 1 ಬಟ್ಲಷ್ಟು ಕಡಲೆಬೇಳೆ, ಅರ್ಧ ಬಟ್ಲಷ್ಟು ಉದ್ದಿನಬೇಳೆ, ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದೆಲ್ಲ ಎಷ್ಟು ಬೇಕಾಗಿರೋದು ಐಟಮ್ ನಮಗೆ ಚಟ್ನಿ ಪುಡಿಗೆ. ಮೊದಲನೇದಾಗಿ ಸ್ವಲ್ಪ ಬಿಸಿ ಆದಮೇಲೆ ಬಾಣಲಿನ ಸ್ವಲ್ಪ ಹಾಕಬೇಕು. 1 ಬಟ್ಲು ಕಡಲೆಬೀಜವನ್ನು ಹಾಕ್ಕೊಬೇಕು. ಚೆನ್ನಾಗಿ ಇದು ಫ್ರೈ ಆಗಬೇಕು. ಅದರಲ್ಲಿರುವ ಹಸಿ ಅಂಶ ಹೋದರೆ ತುಂಬ ರುಚಿಯಾಗಿ ಬರುತ್ತೆ. ಅದರಿಂದ ನಾವು ಚೆನ್ನಾಗಿ ಇದನ್ನು ಹುರ್ಕೊಬೇಕಾಗುತ್ತೆ. ನೋಡಿ, ಈ ಥರ ಕೆಂಪಗೆ ಹಾಕಬೇಕು. ಅಷ್ಟು ಕೆಂಪಗೆ ಆಗುವಂತ ನಾವು ಚೆನ್ನಾಗಿ ಹುರ್ಕೊಂಬಿಟ್ಟು ತಣಿಯಲ್ಲಿ ಇಡಬೇಕಾಗುತ್ತೆ. ನೋಡಿ, ಇಷ್ಟಿದ್ರೆ ಸಾಕು. ಈ ಥರ ತಣಿಯಲ್ಲಿ ಬಿಡಬೇಕು. ನೆಕ್ಸ್ಟ್ ಏನಪ್ಪ ಹಾಕ್ಕೊತಾ ಇದ್ದೀನಿ ಅಂದರೆ 1 ಬಟ್ಲು ಕಡಲೆಬೇಳೆ, ಹಾಗೆ ಅರ್ಧ ಬಟ್ಲು ಉದ್ದಿನಬೇಳೆನೂ ಸಹ ಹಾಕ್ಕೊತಾ ಇದ್ದೀನಿ. ಇದೆರಡನ್ನೂ ಸಹ ಒಂದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಿಧಾನವಾಗಿ ನಾವು ಹುರ್ಕೊಬೇಕಾಗುತ್ತೆ. ಇದು ಸ್ವಲ್ಪ ಕೆಂಪಾದರೆ ಸಾಕು. ಜಾಸ್ತಿ ಉರಿಯೋದ್ರಿಂದ ಅದ್ರ ಟೇಸ್ಟೇ ಹೋಗ್ಬಿಡುತ್ತೆ. ಹುಷಾರಾಗಿ ನಾವು ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ನೋಡಿ, ಈ ಥರ ಇದ್ದರೆ ಸಾಕು. ಹಾಗೆ 15 ಮೆಣಸಿನ್ಕಾಯಿ, ಹಾಗೆ ಒಣಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಬರುತ್ತಲ್ವ ಅದು, ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಇಷ್ಟೆಲ್ಲ ಹಾಕಿಬಿಟ್ಟು ಸ್ವಲ್ಪ ಕಲ್ಲರ್ ಬಿಡೋ ಗಂಟ ನಾವು ಹುರ್ಕೊಬೇಕಾಗುತ್ತೆ. ಇದು ರೆಡಿ ಇದೆ. ಇದೆಲ್ಲ ಒಂದೊಂದು ಸಪ್ರೇಟ್ ಪ್ಲೇಟಲ್ಲಿ ಹಾಕಿಬಿಟ್ಟು ನಾವು ತಣಿಯಲ್ಲಿ ಬಿಡಬೇಕಾಗುತ್ತೆ. ನೋಡಿ, ಲಾಸ್ಟಲ್ಲಿ ನಾವು ಹೇಗೂ ಬಾಣಲಿ ಬಿಸಿ ಇರುತ್ತೆ, ಅದೇ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಇದು ಬಿಸಿ ಆದರೆ ಸಾಕಾಗುತ್ತೆ. ಜಾಸ್ತಿ ಉರುವ ಅಗತ್ಯವಿಲ್ಲ. ಇದು ಸ್ವಲ್ಪ ಹುರಿದ್ರೆ ಸಾಕಾಗುತ್ತೆ. ಹಾಗೆ ಲಾಸ್ಟಿಗೆ ನಾವು ಹುಣಸೆಹಣ್ಣು ಹಾಕ್ಕೊಂಡ್ರೆ ಸ್ವಲ್ಪ ರುಬ್ಬಕ್ಕೆ ನಮಗೆ ಈಸಿ ಆಗುತ್ತೆ ಅಂತ ಹುಣಸೆಹಣ್ಣು ಸಹ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಹಾಗೆ ಕೊಬ್ಬರಿಯನ್ನು ಲಾಸ್ಟಲ್ಲಿ ನಾವು ರುಬ್ಬಕ್ಕೆ ಹಾಕಬೇಕು. ನೋಡಿ, ಈ ಥರ ನಾವು ಸಪ್ರೇಟಾಗಿ ಇವಾಗ ತಣಿದಿದೆ. ಇದಾದಮೇಲೆ ನಾವು ಚೆನ್ನಾಗಿ ಸಪ್ರೇಟ್ ಮಾಡ್ಕೊಬೇಕು. ಅದ್ರ ಸಿಪ್ಪೆ ಎಲ್ಲ, ಕಡಲೆಬೀಜ ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡ್ಕೊಂಡು ನೀಟಾಗಿ ತಗೊಂಡು ನಾವು ಒಂದೊಂದಾಗಿ ಮಿಕ್ಸಿಯಲ್ಲಿ ಹಾಕ್ಕೊಬೇಕು. ನೋಡಿ, ರೆಡಿ ಇದೆ ಇವಾಗ ಕಡಲೆಬೀಜ. ಈಗ ಒಂದೊಂದೇ ನಾವು ಹಾಕ್ಕೊತಾ ಹೋಗೋಣ. ಫಸ್ಟ್ಗೆ ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಮೆಣಸಿನ್ಕಾಯಿ ಇರುತ್ತಲ್ವ, ಅದು ಹುರಿದಿರೋದನ್ನ ಫಸ್ಟೇ ಹಾಕ್ಕೊಬೇಕು. ಬೇರೆ ಒಂದೊಂದೇ ಯಾಕಪ್ಪ ಹಾಕ್ತಾಯಿದ್ದೀನಿ ಅಂದರೆ ತುಂಬ ಚೆನ್ನಾಗಿ ರುಬ್ಬೋಕ್ಕೆ ನಮಗೆ ಈಸಿನೂ ಆಗುತ್ತೆ, ಹಾಗೆ ಚೆನ್ನಾಗಿ ಸಹ ರುಬ್ಕೊಬೋದು. ನಿಮಗೆ ಪೇಸ್ಟ್ ಥರ ತುಂಬ ನುಣುಪಾಗಿ ಬೇಕಾದರೆ ನೀವು ಇದು ಮಾಡ್ಕೊಬೋದು. ಇಲ್ಲ ಅಂದರೆ ನಿಮಗೆ ಸ್ವಲ್ಪ ತರಿಯಾಗಿ ಬೇಕಂದರೆ ತರಿಯಾಗೂ ಸಹ ರುಬ್ಕೊಬೋದು. ನೋಡಿ, ಕಡಲೆಬೇಳೆ ಉದ್ದಿನಬೇಳೆ ಏನು ಸಹ ಇದರಲ್ಲೇ ಎಲ್ಲನೂ ಸಹ ಒಂದರಲ್ಲೇ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ನೆಕ್ಸ್ಟು ಕಡಲೆಬೀಜ ಒಂದೊಂದೇ ಹಾಕೋದ್ರಿಂದ ಕಡಲೆಬೀಜದಲ್ಲಿ ಎಣ್ಣೆ ಅಂಶ ಇರುತ್ತೆ. ಅದು ಎಲ್ಲ ಮಿಕ್ಸ್ ಆಗಿಟ್ಟು ಒಂಥರ ರುಬ್ಬೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಎಲ್ಲನೂ ಸಪ್ರೇಟಾಗಿ ರುಬ್ಬಿಟ್ಟು ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಕೊಬ್ಬರಿನೂ ಸಹ ಹಾಕ್ಕೊಬೇಕು. ಯಾಕಪ್ಪ ಅಂದರೆ ಕೊಬ್ಬರಿ, ಬೆಲ್ಲ ಮತ್ತು ಉಪ್ಪು ಮತ್ತು ಹುಣಸೆಹಣ್ಣು ಇರುತ್ತಲ್ವ, ಅದೆಲ್ಲ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಬೇಡಿ. ನಿಮಗೆ ತುಂಬ ಪೇಸ್ಟಾಗಿ ನಿಮಗೆ ಪುಡಿ ಬೇಕಂದರೆ ಮಾಡ್ಕೊಳ್ಳಿ. ಇಲ್ಲ ನಾನಂತೂ ನಮ್ಮ ಮನೆಯಲ್ಲಿ ತರಿಯಾಗಿ ಇಷ್ಟಪಡ್ತಾರೆ. ಅದಕ್ಕಾಗಿ ನಾನು ತರಿಯಾಗಿ ರುಬ್ಬಿಟ್ಟು ಇಟ್ಬಿಟ್ಟು ಇದೆಲ್ಲನೂ ಹಾಕಿ ಮಿಕ್ಸಿ ಮಾಡಿದ್ರೆ ಚಟ್ನಿ ಪುಡಿ ರುಚಿಯಾದ ಚಟ್ನಿ ಪುಡಿ ರುಚಿಯಾಗಿ ರೆಡಿ ಇದೆ. ಚಟ್ನಿ ಪುಡಿಗೆ ತುಪ್ಪ ಹಾಕ್ಕೊಂಡು ಅನ್ನಕ್ಕೆ ಆದರೂ ತಿನ್ಬೋದು, ಚಪಾತಿ, ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿ. ಥ್ಯಾಂಕ್ ಯು.